ಹರೇ ರಾಮ. ಸ್ಪಿರಿಚುವಲ್ ಟಾಕ್ ವಿತ್ ಶ್ರೀ ಸಂಸ್ಥಾನ. ಸ್ಥಿರತೆ ಎನ್ನುವುದು ಯಾವುದರಲ್ಲಿ ಇದ್ದರೆ ಸರಿ? ಸ್ನೇಹದಲ್ಲೋ ಅಥವಾ ದ್ವೇಷದಲ್ಲೋ? ದ್ವೇಷ ವಿಷಯಕ್ಕೆ ಸೀಮಿತವಾಗಿರಲಿ, ಆ ಸಮಯಕ್ಕೆ ಸೀಮಿತವಾಗಿರಲಿ, ಸ್ನೇಹ ಸರ್ವವ್ಯಾಪಿಯಾಗಿರಲಿ. ಇದು ಭಾರತೀಯ ಸಂಸ್ಕೃತಿಯ ಸಿದ್ಧಾಂತ. ಸೀತೆ ಒಂದು ಸಂದರ್ಭದಲ್ಲಿ ರಾವಣನಿಗೆ ಒಂದು ಮಾತನ್ನು ಹೇಳ್ತಾಳೆ, ತೇನ ಮೈತ್ರಿ ಭವತುತೆ ಯದಿ ಜೀವಿತುಮಿಚ್ಛಸಿ. ರಾವಣ, ಬದುಕಬೇಕು ಎನ್ನುವ ಆಸೆ ಇದ್ದರೆ ರಾಮನ ಜೊತೆ ಮೈತ್ರಿ ಮಾಡ್ಕೋ. ಸಾಧ್ಯವಾ? ಸಾಧ್ಯ. ಸೀತಾಪಹರಣಕ್ಕಾಗಿ ವೈರ, ಸೀತೆಯನ್ನು ಮರಳಿ ಕೊಟ್ಟರೆ ಆ ವೈರ ಪರಿಹಾರ ಮೈತ್ರಿ ಅಂತ. ವಿಷಯಾಧಾರಿತವಾದ ವೈರ ಅದು ಅಂತ. ರಾವಣ ಆ ಮಾತಿಗೆ ಬೆಲೆ ಕೊಡಲಿಲ್ಲ. ಮುಂದೆ ಯುದ್ಧದಲ್ಲಿ ಸತ್ತ ಬಳಿಕ ರಾಮ ವಿಭೀಷಣನಿಗೆ ಹೇಳಿದ್ದು ವೈರ ಮುಗೀತು. ಇನ್ನು ನಿನ್ನಂತೆ ನನಗೆ ಅವನು ಕೂಡ ಅಣ್ಣನೇ. ಇದು ರಾಮ ತೋರಿದ ಹಾದಿ. ಇನ್ನು ಭೀಮ ಜರಾಸಂಧನ ಮಧ್ಯೆ ಭಯಂಕರವಾದ ಯುದ್ಧ ನಡೆಯಿತು 27 ದಿನಗಳ ಕಾಲ. ಆದರೆ ರಾತ್ರಿ ಸ್ನೇಹಿತರಂತೆ ಇರ್ತಾ ಇದ್ರಂತೆ. ಸುಹೃದ್ವನ್ ನಿಶಿತಿಷ್ಠತೋ ಭಾಗವತ. ಹಾಗಾಗಿ ಭೀಮ ತೋರಿದ ಹಾದಿಯೂ ಕೂಡ ಇದುವೆ ಅಂತ. ಸ್ನೇಹ ಸರ್ವವ್ಯಾಪಿಯಾಗಿರಲಿ, ದ್ವೇಷ ವಿಷಯಕ್ಕೆ ಸೀಮಿತವಾಗಿರಲಿ, ಮತ್ತು ಸಮಯಕ್ಕೆ ಸೀಮಿತವಾಗಿರಲಿ, ಇದೇ ಸರಿ. ಹರೇ ರಾಮ. ಇಂತಹ ಇನ್ನಷ್ಟು ಹಲವು ಜೀವನ ಪಾಠಗಳು, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಶ್ರೀ ಸಂಸ್ಥಾನದವರು ತಿಳಿಸಿಕೊಡ್ತಾರೆ. ನಾವೆಲ್ಲರೂ ಅದಕ್ಕಾಗಿ ಕಾಯೋಣ.